ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಟಿಫನ್ನಿಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಚಪಾತಿ ಮಾಡ್ಕೊಂಡಿದ್ದೆ. ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನನಗೆ ಗೊತ್ತಿರೋ ಕೆಲವೊಂದು ಅಡುಗೆಗೆ ಯೂಸ್ ಆಗೋಂಥ ಟಿಪ್ಸ್ಗಳು, ನನಗೆ ಗೊತ್ತಿರೋ ಕೆಲವೊಂದು ಹೆಲ್ತ್ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇರೋಂಗೆ ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಚಪಾತಿ ಜೊತೆಗೆ ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೊಟ್ಟೆ ಪಲ್ಯದ ಜೊತೆ ಯಾವುದು ಇಷ್ಟ ಆಗುತ್ತೆ, ರೊಟ್ಟಿ, ದೋಸೆ, ಚಪಾತಿ, ಪರೋಟ, ಅದನ್ನು ನೀವು ಮಾಡ್ಕೋಬೋದು. ನಾನು ಯಾವಾಗಲೂ ಕೂಡ ಚಪಾತಿ ಹಿಟ್ಟು ಕಲಸುವಾಗ, ಅಂದರೆ ಗೋಧಿ ಹಿಟ್ಟು ಕಲಿಸ್ಕೋತೀನಲ್ಲ ಚಪಾತಿ ಮಾಡೋಕ್ಕೆ, ಆವಾಗ ಒಂದು ಹಾಲು ಅಥವಾ ಮೊಸರು ಏನಾದರೂ ಇದ್ದರೆ ಅದನ್ನು ಬಳಸ್ಕೋತೀನಿ. ಮೊಸರು ಇದ್ದರೆ ಮೊಸರು ಹಾಕೋತೀನಿ, ಹಾಲಿದ್ದರೆ ಹಾಲು ಹಾಕೋತೀನಿ. ಹಾಲು ಅಥವಾ ಮೊಸರು ಯಾವುದಾದ್ರೂ ಒಂದನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರ್ತವೆ, ಟೇಸ್ಟು ಚೆನ್ನಾಗಿರುತ್ತೆ. 1 ಅವರ್ ಎಲ್ಲ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಕೈಗೆ ಅಂಟಬಾರ್ದು. ಅಲ್ಲಿವರೆಗೂ ನಾವು ಇದನ್ನು ಸಾಫ್ಟಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ 1 ಸ್ಪೂನಷ್ಟು ಎಣ್ಣೆನ ಮೇಲೆಲ್ಲ ಸವರ್ಕೊಂಡು ಇದ್ರ ಮೇಲೆ ಒಂದು ಬೌಲು ಅಥವಾ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಎತ್ತಿಟ್ಕೊಂಡ್ರೆ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಆವಾಗ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ಬಿಡಿಸ್ಕೊಂಡು ಅದನ್ನು ನೀಟಾಗಿ ಒಂದು 2 ಸಲ ತೊಳ್ಕೊಂಡೆ. ನಂತರ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ತೊಳ್ಕೊಂಡಿದ್ದೀನಿ. ಮೊಟ್ಟೆ ಮೇಲ್ಗಡೆ ಭಾಗದಲ್ಲಿ ತುಂಬ ಗಲೀಜಿರುತ್ತೆ. ಪಲ್ಯಕ್ಕೆ ಹಾಕುವಾಗ ಮೊಟ್ಟೆನ ಒಡೆದು ಸೇರಿಸ್ಕೋತೀವಲ್ಲ, ಅಪ್ಪಿ ತಪ್ಪಿ ಅವಾಗ ಮೊಟ್ಟೆದು ಸಿಪ್ಪೆ ಏನಾದರೂ ಬಿದ್ದರೆ ನಮಗೆಲ್ಲ ತಿನ್ನೋದಕ್ಕೆ ಒಂಥರ ಆಗ್ತಾಯಿರುತ್ತೆ, ಅಷ್ಟು ಗಲೀಜಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, 3 ಈರುಳ್ಳಿ, 1 ಟೊಮೆಟೊ. ಹಸಿರು ಮೆಣಸಿನ್ಕಾಯಿ ಖಾರ ಇಲ್ಲದೆ ಇರೋದನ್ನ ಒಂದು 8 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು. ಇದನ್ನೆಲ್ಲ ಸಣ್ಣದಾಗಿ, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ. ಈರುಳ್ಳಿ ಟೊಮೆಟೊನೆಲ್ಲ ಹಚ್ಚಿಟ್ಕೊಂಡಿದ್ದಾದಮೇಲೆ ನಾನು ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಬಿಸಿಗಿಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದ ನಂತರ ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿರೋ 3 ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಬೇಗ ಅದು ಈರುಳ್ಳಿ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಬೇಗ.
ಆಲ್ಮೋಸ್ಟ್ ಎಲ್ಲರೂ ನುಗ್ಗೆ ಸೊಪ್ಪು ಹಾಕ್ಕೊಂಡು ಮೊಟ್ಟೆ ಪಲ್ಯ ಮಾಡ್ಕೋತಾರೆ. ಇದೊಂಥರ ಹೊಸ ಥರ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಕೆಲವೊಂದು ಸಲ ಈ ಮೆಂತ್ಯ ಸೊಪ್ಪಲ್ಲೇ ಸಪ್ರೇಟಾಗಿ ಪಲ್ಯ ಮಾಡ್ಕೋತಾ ಇದ್ದೆ. ಈ ಸಲ ನೋಡೋಣ ಅಂತ ಮೊಟ್ಟೆ ಸೇರಿಸ್ಕೊಂಡೆ, ತುಂಬ ಟೇಸ್ಟಿಯಾಗಿ ಬಂತು. ಈ ಈರುಳ್ಳಿ ಎಲ್ಲ ಬೆಂದ್ಕೊಳ್ಳೋ ಅಷ್ಟೊತ್ತಿಗೆ ನಾನು ತೊಳೆದಿಟ್ಕೊಂಡಿದ್ನಲ್ಲ ಮೆಂತ್ಯ ಸೊಪ್ಪು, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ನನಗಂತೂ ಈ ಮೆಂತ್ಯ ಸೊಪ್ಪು ಅಂದರೆ ತುಂಬ ಇಷ್ಟ. ಅದರದ್ದೇ ಸಪ್ರೇಟ್ ಪಲ್ಯ ಥರ ಮಾಡ್ಕೊಂಡು ತಿಂದ್ಬಿಡ್ತೀನಿ ಕೆಲವೊಂದು ಸಲ. ಊಟ ಅನ್ನ ಮುದ್ದೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಈ ಪಲ್ಯಗಳು ತರಕಾರಿ ಸೊಪ್ಪುಗಳನ್ನೇ ತಿಂದ್ಕೊಂಡಿದ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಈ ಥೈರಾಯ್ಡ್ ಇರೋರಿಗೆ ಈ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ವಾರದಲ್ಲಿ 2 ದಿನ ತಿಂದರೆ ಕಂಟ್ರೋಲಿಗೆ ಬರುತ್ತೆ ಥೈರಾಯ್ಡು. ಮೆಂತ್ಯ ಸೊಪ್ಪಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ ಇರೋರಿಗಂತೂ ತುಂಬ ಒಳ್ಳೆಯದಿದು. ತರಕಾರಿಗಳನ್ನ ತಿನ್ನೋದಷ್ಟೇ ಸಾಕಾಗಲ್ಲ, ವಾರದಲ್ಲಿ ಅಟ್ಲೀಸ್ಟ್ 2 ದಿನನಾದರೂ ಈ ಸೊಪ್ಪುಗಳನ್ನ ಬಳಸ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ನಿ. ಇದರಿಂದ BP, ಶುಗರು, ಥೈರಾಯ್ಡು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ಇದು. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾನು ಒಡೆದಿಟ್ಕೊಂಡಿರೋ 6 ಮೊಟ್ಟೆನ ಇದಕ್ಕೆ ಸೇರಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 30 ಸೆಕೆಂಡ್ ಹಾಗೆ ಬಿಟ್ಬಿಡ್ತೀನಿ. ನಾವು ಮೊಟ್ಟೆ ಪಲ್ಯ ಮಾಡುವಾಗ ಆ ಮೊಟ್ಟೆ ಏನಿರುತ್ತೆ ಅದೆಲ್ಲ ಸಪ್ರೇಟ್ ಬಾಯಿಗೆ ಹಾಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಮೊಟ್ಟೆ ಹಾಕಿದ ತಕ್ಷಣ ಅದನ್ನು ತಿರುಗಿಸ್ಕೊಳ್ಲಿಲ್ಲ. ಒಂದು 30 ಸೆಕೆಂಡ್ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ನಂತರ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಮೊಟ್ಟೆ ಪಲ್ಯದಲ್ಲಿ ಮೊಟ್ಟೆ ಎಲ್ಲ ಹಾಗೆ ಸಿಗೋದು ಇಷ್ಟ ಇಲ್ಲ ಅಂತ ಅನ್ನೋರು, ನೀವು ಈರುಳ್ಳಿ ಹಾಕಿದ ತಕ್ಷಣ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಂತರ ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಈ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಅಷ್ಟು ಗೊತ್ತಾಗ್ತಿರಲ್ಲ ಇದು ಮೊಟ್ಟೆ ಪಲ್ಯ ಅಂತ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಮೊಟ್ಟೆ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಆ ಥರ ಇಷ್ಟ ಅಂದರೆ ಆ ರೀತಿ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಅವಾಗವಾಗ ಒಂದು 2 ಸಲ ತಿರುಗಿಸ್ಕೋಬೇಕು. ಮೊಟ್ಟೆ ಬೆಂದ್ಕೊಂಡಾದಮೇಲೆ ನಿಧಾನಕ್ಕೆ ತಿರುಗಿಸ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಯಾವ ರೀತಿನಾದರೂ ಈ ರೀತಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಹಚ್ಚಿಟ್ಕೊಂಡಿರೋ 1 ಟೊಮೆಟೊ, ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪನ್ನು ಪಲ್ಯದ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಊರಿನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು ಬೇಗ ಬೆಂದ್ಕೊಂಬಿಡುತ್ತೆ. ಈ ಎಷ್ಟೊಂದು ಹಾಕಿರೋ ಸೊಪ್ಪು ಎಷ್ಟು ಕಡಿಮೆ ಆಗಿಬಿಡುತ್ತೆ ಅಂತ ನೋಡಿ. ಈ ಸೊಪ್ಪಿನಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ನೀರಿನಂಶ ಎಲ್ಲ ಕಡಿಮೆ ಆಗಿ ಅದು ತಳ ಹಿಡಿಯೋ ಥರ ಆಗ್ತಾಯಿರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಎಲ್ಲ 90% ಅಷ್ಟು ಬೆಂದ್ಕೊಂಡಿದೆ. ಈ ಹಂತದಲ್ಲಿ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪನ್ನು ನೀವು ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ, ಯಾಕಂದರೆ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿದ್ದೆ ನಾನು. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿನಲ್ಲೇ 2 ನಿಮಿಷ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಪಲ್ಯ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಕಾವಲಿ ಬಿಸಿಗೆ ಇಟ್ಕೊಂಡು ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿ ಆಯಿತು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಂತರನೇ ಕಮೆಂಟ್ ಮಾಡಿ ನನಗೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟೇ.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.